ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಒಂದು ವಿಡಿಯೋದಲ್ಲಿ ಕೆಪಿಟಿಸಿಎಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೋತಾರೋ ಅಥವಾ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ಕೋತಾರೋ ಅಂತೇಳಿ ನಾವು ವಿಡಿಯೋನ ಮಾಡಿ ಹಾಕಿದ್ದೀವಿ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ನಡೆಸುವಂತೆ ಹೈಕೋರ್ಟಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಒಂದು ಮನವಿಯ ಕುರಿತು 21/1/2025 ಈ ಒಂದು ಹೈಕೋರ್ಟ್ನಿಂದ ಕೊನೆಯ ಡಿಸಿಷನ್ ಬರಬೇಕಾಗಿತ್ತು. ಅದು ಕಾಲ ವಿಳಂಬದಿಂದ 30/1/2025 ಮುಂದೂಡಿಸಲಾಗಿದೆ. ಹಾಗಾಗಿ ಕಳೆದ ಒಂದು ವಿಡಿಯೋದಲ್ಲಿ ಹಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಈ ಒಂದು ಸ್ಪರ್ಧಾತ್ಮಕ ಮೂಲಕ ಏನಾದರೂ ಆಯ್ಕೆ ಮಾಡ್ಕೋತಾರೋ ಅಥವಾ ನೇರ ನೇಮಕಾತಿ ಅಂತೇಳಿ. ಇದು ಸ್ವಲ್ಪ ಸ್ಪರ್ಧಾತ್ಮಕ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಒಟ್ಟು 2900 ಹುದ್ದೆಗಳಿಗೆ 6 ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದೇವೆ. ಅಪ್ಲಿಕೇಶನ್ ಹಾಕಿದ ನಂತರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾವು ಆಯ್ಕೆ ಮಾಡ್ಕೋಬೇಕಂತೇಳಿ ಹಲವು ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. 6,50,000 ಒಳಗಡೆ ಕೇವಲ ಸ್ವಲ್ಪ ಜನ ಈ ಒಂದು ಸ್ಟ್ರೈಕಿಗೆ ಹಾಜರಾದ ಕಾರಣ ಇಲ್ಲಿ ನೇರ ನೇಮಕಾತಿ ನಡೆಸುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದ್ದಾವೆ. ಕಳೆದ ಒಂದು ವಿಡಿಯೋದಲ್ಲಿ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಇದೆಲ್ಲ ಫೇಕ್ ವಿಡಿಯೋ ಅಂತೇಳಿ. ನಾನು 30/1/2025 ಮುಂದೂಡಿಸಲಾಗಿದೆ ಅಂತ ಹೇಳಿದ್ದು ಕೂಡ ನಿಮಗೆ ಫೇಕ್ ಅನಿಸಬಹುದು. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೋಬೇಕಂತೇಳಿ ಏನು ಅರ್ಜಿಯನ್ನು ಸಲ್ಲಿಸಿದರಲ್ಲ ಶ್ರೀಯುತ ಆರ್ ಕಾಂತಕುಮಾರ್ ಸರ್ ಅವರೇ ಹೇಳಿದ್ದಾರೆ. 21/1/2025 ಈ ಒಂದು ಫೈನಲ್ ಡಿಸಿಷನ್ ಆಗಬೇಕಾಗಿತ್ತು. ಕೋರ್ಟ್ ಅಲ್ಲಿ ಕಾಲ ವಿಳಂಬವಿದ್ದ ಕಾರಣ 30/1/2025 ಮುಂದೂಡಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ. ನೀವೇ ಖುದ್ದಾಗಿ ನೋಡ್ಕೋಬಹುದು. ಕೆಪಿಟಿಸಿಎಲ್ ಲೈನ್ ಮ್ಯಾನು ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ನಾವು ಕೋರ್ಟ್ಗೆ ಹೋಗಿದ್ವಿ. ಆ ಕೋರ್ಟ್ದು ಡೇಟ್ ಇವತ್ತಿತ್ತು, ಆದರೆ ಕೋರ್ಟ್ಗೆ ಇವತ್ತು ಆ ಮ್ಯಾಟರ್ ರೀಚ್ ಆಗಿಲ್ಲ. ಆದರೆ 30ನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ. ಕೆಪಿಟಿಸಿಎಲ್ ಲೈನ್ ಮ್ಯಾನ್ ಆಸ್ಪಿರೆಂಟ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅವತ್ತು ನೀವು ಪ್ರತಿಭಟನೆಗೆ ದೊಡ್ಡ ಮಟ್ಟಕ್ಕೆ ಬಂದಿದ್ರೆ ಸರ್ಕಾರ ಏನಾದರೂ ಡಿಸಿಷನ್ ತಗೊಂತಾ ಇದ್ರು. ಬಟ್ ನೀವ್ಯಾರು ಅವತ್ತು ಕೈ ಜೋಡಿಸಿಲ್ಲ. ಇವತ್ತು ನಮ್ಮ ಪ್ರಕಾರ ಅಡ್ವೊಕೇಟ್ಸ್ ಏನ್ ಹೇಳ್ತಿದಾರೆ ಅಂತ ಅಂದ್ರೆ, ಅದು ಸ್ವಲ್ಪ ಕಷ್ಟ ಇದೆ, ಸ್ಟೇ ಆಗೋದು, ಸ್ಟೇ ಸಿಗೋದು ಅಂತ ಹೇಳ್ತಿದ್ದಾರೆ. ನೋಡೋಣ, ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ಕೆಪಿಟಿಸಿಎಲ್ಗೆ ಸಂಬಂಧಪಟ್ಟಂತೆ ಒಟ್ಟು 2900 ಹುದ್ದೆಗಳಲ್ಲಿ 6,50,000 ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೇವೆ. ಅಪ್ಲಿಕೇಶನ್ ಹಾಕಿದ ನಂತರ ಹಲವು ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಎಕ್ಸಾಮ್ ಅನ್ನು ನಡೆಸಬೇಕು ಅಂತೇಳಿ ಮಾಡಿದ್ದಾರೆ. 6,50,000 ಅಭ್ಯರ್ಥಿಗಳಲ್ಲಿ ಒಂದು 20,000 ಅಭ್ಯರ್ಥಿಗಳು ನಾವೇನಾದರೂ ಸ್ಟ್ರೈಕ್ ಮಾಡಿದ್ದೀವಿ ಅಂದ್ರೆ ಇಲ್ಲಿ 100ಕ್ಕೆ 100 ಎಕ್ಸಾಮ್ ಅನ್ನು ನಡೆಸುವ ಸಾಧ್ಯತೆಗಳು ಇರ್ತಿತ್ತು. ಇಲ್ಲಿ ಸ್ವಲ್ಪ ಎಕ್ಸಾಮ್ ಅನ್ನು ನಡೆಸುವ ಸಾಧ್ಯತೆಗಳು ಕಡಿಮೆ ಆಗಿದ್ದೇವೆ. ನೇರ ನೇಮಕಾತಿ ತಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಿದ್ದಾವೆ. ಹಾಗಾಗಿ ನಾವು ಈ ಒಂದು ಹೈಕೋರ್ಟ್ ಡಿಸಿಷನ್ ಬರೋ ತನಕ ಕಾಯ್ಬೇಕಾಗ್ತದ. 30/1/2025 ತನಕ ನೇರ ನೇಮಕಾತಿ ತಗೋತಾರೋ ಅಂತೇಳಿ ಕಾದು ನೋಡ್ಬೇಕಾಗತ್ತದ. ಹಾಗಾಗಿ ಯಾರು ಫೇಕ್ ಅಂತೇಳಿ ಅನ್ಕೋತಿದ್ದೀರಲ್ಲ, ನಾನು ಖುದ್ದಾಗಿ ಆಡಿಯೋನ ಹಾಕಿದ್ದೇನೆ, ನೀವು ಖುದ್ದಾಗಿ ನೋಡ್ಕೋಬಹುದು. ಫೈನಲ್ ಡಿಸಿಷನ್ ಬರುವ ತನಕ ನಾವು ಕಾಯ್ಬೇಕಾಗ್ತದ. ಹಾಗಾಗಿ 30/1/2025 ತನಕ ನಾವು ಕಾದು ನೋಡೋಣ. ಈ ಒಂದು ಕೆಪಿಟಿಸಿಎಲ್ಗೆ ಸಂಬಂಧಪಟ್ಟಂತೆ ನಾನು ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀನಿ. ಹಾಗೆ ಮುಂದಿನ ಅಪ್ಡೇಟ್ಸ್ನು ಕೂಡ ಹಾಕ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.